ಮೊನ್ನೆ ಎರಡು ರಥಗಳು ಬಿದ್ದು ಇಬ್ಬರು ಅಲ್ಲಿ ತೀರೋಗಿದ್ದಾರೆ ಅಂತ ನಾನು ಪೇಪರ್ಲಿ ಟಿ ವಿಲಿ ನೋಡಿದೆ. ನನ್ನ ಕ್ಷೇತ್ರದಲ್ಲಿ ಒಂದು ಮಗು ಏಟು ಬಿದ್ದಿದೆ ಅಂದ ತಕ್ಷಣ ನಮ್ಮ ಕಾರ್ಯಕರ್ತರು ಚಂದ್ರು ಅವರೆಲ್ಲ ಫೋನ್ ಮಾಡಿ ಹೇಳಿದ ತಕ್ಷಣ ಮೊದಲು ಹಾಸ್ಪಿಟ್ಲಿಗೆ ಸೇರಿಸು, ಆಮೇಲೆ ಮಾತಾಡೋಣ ಅಂಥೇಳಿ. ಇವತ್ತು ಮಗು ಸ್ವಲ್ಪ ಚೈತನ್ಯ ಬಂದಿದೆ, ಕೈ ಕಾಲೆಲ್ಲ ಆಡಿಸ್ತಾ ಇದೆ. ಸ್ವಲ್ಪ ಡಾಕ್ಟ್ರಿಗೂ ಭಾಳ ನಂಬಿಕೆ ಬಂದಿದೆ. ನಾಳೆ ಕೈ ಕಾಲದೆಲ್ಲ ಆಪ್ರೇಷನ್ ಮಾಡಿ ಎಲ್ಲ ರೀತಿಯಲ್ಲಿ ಆ ಮಗುನ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕೆ ಡಾಕ್ಟ್ರ್ ಹತ್ರ ಮಾತಾಡಿದ್ವಿ. ಅದು ಏನೇ ಇದ್ದರೂ ಅವ್ರ ತಂದೆ ತಾಯಿಗೆ ತೊಂದರೆ ಕೊಡ್ದಿರ ನಮ್ಮ ಜವಾಬ್ದಾರಿಯಲ್ಲಿ ನಾವೆಲ್ಲ ನಿಭಾಯಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಇದೆ, ಮುಜರಾಯಿ ಇಲಾಖೆ ಸ್ಪಂದಿಸ್ಬೋದಾಯಿತು, ಜಿಲ್ಲಾಡಳಿತ ಸ್ಪಂದಿಸ್ಬೋದಾಯಿತು, ಅಥವಾ ತಾಲೂಕು ಆಡಳಿತ ಯಾರೂ ಕೂಡ ಇದುವರೆಗೂ ಕೂಡ ತಮ್ಮನ್ನು ಹೊರತುಪಡಿಸಿದ್ರೆ ಯಾರೂ ಬಂದಿಲ್ಲ. ಬಂದು ನೋಡ್ಕೊಂಡು ಹೋಗಿದ್ದಾರೆ, ಯಾರು ಅಂತ ಪರಿಹಾರ ಇದು ಮಾಡ್ತೀವಿ. ಮೊದಲನೇದಾಗಿ ತಾಲೂಕು ತಹಸೀಲ್ದಾರ್ ಅವರು ಮುಜರಾಯಿಗಾನ ಬರಲಿ, ಯಾವ ಡಿಪಾರ್ಟ್ಮೆಂಟ್ಗಾನ ಬರಲಿ, ಅವ್ರು ಕರೆದು ಆ ಮುಖಾಂತರ ಅವ್ರಿಗೆ ಪರಿಹಾರ ಕೊಡಿಸೋದು ಅವರ ಜವಾಬ್ದಾರಿ ಇದೆ. ನನಗೆ ಸೇರಲ್ಲ ಅನ್ನೋ ಬದಲು ಎಲ್ಲರೂ ಸೇರಿಕೊಂಡು ಪರಿಹಾರ ಕೊಡಿಸೋದಕ್ಕೆ ನಾನು ತಹಸೀಲ್ದಾರ್ ಅವ್ರ ಹತ್ರ ಮಾತಾಡ್ತೀನಿ. ತೀರೋವರೆಗೂ ಸಹಕಾರ ನಾವು ಮಾಡ್ತೀನಿ. ಮತ್ತು ಇಲ್ಲಿರೋರಿಗೆ ಜವಾಬ್ದಾರಿಯನ್ನು ನಾವು ನಮ್ಮ ಕ್ಷೇತ್ರದ ಮುಖಂಡರೆಲ್ಲ ಇದ್ದಾರೆ, ಆ ಜವಾಬ್ದಾರಿ ನಾನೇ ಹೊತ್ಕೊಂಡು ಸಾಲ್ವ್ ಮಾಡ್ತೀನಿ. ಸರ್, ಭಾರಿ ಗಾಳಿ ಮತ್ತು ಮಳೆ ಆಗಿದ್ದರಿಂದಲೇ ಎರಡೂ ತೇರುಗಳನ್ನು ಬಿದ್ದಿದ್ದು. ಪ್ರಕೃತಿ ವಿಕೋಪದಡಿ ಬರಲ್ಲ ಅಂತ ಹೇಳಿದರೆ ಏನು ಹೇಳ್ತಾರೆ. ಸೊ ತಾವು ಕೂಡ ಮಾತಾಡ್ತಾರೆ. ಜೀವನದಲ್ಲಿ ಒಂದನ್ನು ತಿಳ್ಕೊಬೇಕು, ಎಲ್ಲ ಪ್ರಕೃತಿ ಮೇಲೆ ಹಾಕಿದ್ರೆ ಆಗಲ್ಲ, ಪ್ರಕೃತಿಯಿಂದನೇ ನಾವು ಜೀವನ ಮಾಡ್ತಾರೆ. ಅದರಿಂದ ಮಾನವೀಯತೆ ದೃಷ್ಟಿ ಅನ್ನೋದು ಬಂದರೆ ಎಲ್ಲವೂ ಸಲೀಸಾಗಿ ಸಾಲ್ವ್ ಆಗುತ್ತೆ. ಸೊ ನಾನು ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡಲ್ಲ. ಮಾನವೀಯ ದೃಷ್ಟಿಯಿಂದ ಏನು ಬೇಕೋ ಎಲ್ಲ ಒಳ್ಳೇದು ಮಾಡ್ತೀನಿ. ಬೇರೆ ಕಡೆ ಗಾಯಾಳುಗಳಿದ್ದಾರೆ, ತಹಸೀಲ್ದಾರ್ ಹತ್ರ ಮಾತಾಡಿ ಬೇರೆ ಕಡೆ ಗಾಯಾಳುಗಳಿದ್ದಾರೆ, ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಇದ್ದಾರೆ. ಈ ಇನ್ಸಿಡೆಂಟಿಂದ ಒಟ್ಟು ಇಬ್ಬರು ಮೃತಪಟ್ಟಿದ್ದಾರೆ, 8 ಜನ ಗಾಯಾಳುಗಳಿದ್ದಾರೆ. ಮೃತಪಟ್ಟವ್ರಿಗೂ ಏನು ಸಹಾಯ? ನನಗೆ ಅದ್ರ ಬಗ್ಗೆ ನಾನು DC ಸಾಹೇಬ್ರ ಹತ್ರ ಮಾತಾಡ್ತೀನಿ. ಗಾಯಾಳುಗಳು ಎಲ್ಲೆಲ್ಲಿದ್ದಾರೆ, ಅವ್ರು ಎಲ್ಲೆಲ್ಲಿಗೆ ಸೇರ್ತಾರೆ ಅಂತ ಮಾಹಿತಿ ತಗೊಂಡು ನಾವು ಖಂಡಿತ ನಾವು ಸಹಕಾರ. ಮೃತಪಟ್ಟರಲ್ಲಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ, ಅವ್ರ ಮನೆಗೆ ಅವನೇ ಆದ ಸಂಬಂಧಿತ. ಇನ್ನೊಂದು ಬೊಂಬೆ ಮಾಡೋ ಲೇಡಿ ಅದು ತಮಗೆಲ್ಲ ಗೊತ್ತಿದೆ ನನಗಿನ್ನ ಚೆನ್ನಾಗಿ. ಸ್ಥಳೀಯ ಜವಾಬ್ದಾರಿ ಇರೋಂಥವ್ರು ಅದನ್ನು ನಿಭಾಯಿಸಬೇಕು. ಅವ್ರಿಗೂ ನಾನು ಫೋನ್ ಮುಖಾಂತರ ಮಾತಾಡಿ ನಿಭಾಯಿಸಲಿಕ್ಕೆ ನನ್ನ ಸಲಹೆಯನ್ನು ಕೊಡ್ತೀನಿ. ಜಿಲ್ಲಾಧಿಕಾರಿಗಳು ಸ್ವಲ್ಪ ಖಂಡಿತ ಅವ್ರ ಹತ್ರ ಮಾತಾಡ್ತೀನಿ. ತಹಸೀಲ್ದಾರರು ಕೈ ತೊಳ್ಕೊಂಡಿದ್ದಾರೆ ಸರ್, ಜಿಲ್ಲಾಧಿಕಾರಿಗಳ ಮೇಲೆ ಹೇಳ್ತಾ ಇದ್ದಾರೆ. ಯಾರನ್ನೂ ಕೈ ತೊಳ್ಕೊಳ್ಳೋದು ಬೇಡ, ಎಲ್ಲ ಸಮಸ್ಯೆನ ಪರಿಹಾರ ಮಾಡೋದು. ಥ್ಯಾಂಕ್ ಯು.